ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ಬ್ಲಾಗ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇ ವ್ಲಾಗ್ ಮಾಡ್ತೀನಿ ಅಂತಂದರೆ ನಾವು ಪಿಚ್ ಕಡುಬು ಮಾಡ್ತಿದ್ದಾರೆ ನಮ್ಮ ಅಮ್ಮ. ಸೊ ಅದಕ್ಕೆ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡ್ತಾರೆ ಏನೋ ಅಂತ. ಹಾಗೆ ಇವತ್ತು ನಮ್ಮ ಊರಲ್ಲಿ ಹನುಮ ಜಯಂತಿ. ಸೊ ಅದು ಬೆಳಗ್ಗೆಯಿಂದ ಪ್ರೋಗ್ರಾಮ್ ಆಗ್ತಾನೆ ಇದೆ. ಸೊ ಅದು ಬಂದು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡ್ತಾರೆ ಏನೋ ಅಂತ. ಅದು ನಮ್ಮ ಮೇರೆಗೆ ಬಂದರೆ ಮಾತ್ರ. ನಮ್ಮ ಅಣ್ಣ ಹೋಗಿದ್ದಾನೆ, ಜಾಯ್ನ್ ಆಗಿದ್ದಾನೆ ಹನುಮ ಜಯಂತಿಗೆ. ಸೊ ನಮ್ಮ ಬೆಳಗ್ಗೆ ನೋಡ್ಕೊಂಬಂದ್ರೆ ನಾನು ನೋಡೋಕೆ ಹೋಗಿಲ್ಲ. ಸೊ ಫಸ್ಟ್ ಇವಾಗ ಪಿಚ್ ಕಟ್ ಮಾಡಿಬಿಟ್ಟು ಆಮೇಲೆ ಹನುಮ ಜಯಂತಿ ನೋಡೋಕೆ ಹೋದರೆ ಹೋಗ್ತೀನಿ, ಇಲ್ಲದ್ರೆ ಇಲ್ಲ, ಅದು ಹೇಳೋಕ್ಕಾಗಲ್ಲ. 50-50 ಅಷ್ಟೇ. ಅಕಸ್ಮಾತ್ ಏನೋ ವೀಡಿಯೋ ಸಿಕ್ಕರೆ ಇಲ್ಲಿ ಆ್ಯಡ್ ಮಾಡ್ತೀನಿ. ಸೊ ನೋಡ್ಬೋದು ನಮ್ಮೂರಲ್ಲಿ ಯಾವ ರೀತಿ ಹನುಮ ಜಯಂತಿ ಮಾಡ್ತಾರೆ ಅಂತ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಮಮ್ಮಿ ಹಾಯ್, ಅಳ್ಬೇಡ ಸುಂದಿರು. ಮೆಣಸಿನ್ಕಾಯಿ ಇಟ್ಕೊಂಡು ಹೇಳ್ತಾವೆ ನಮ್ಮ ಇವತ್ತು ನಮಗೆ ಫುಲ್ ಕೆಲಸ ಕೊಟ್ಬಿಟ್ಟಿದ್ದೀನಿ, ಯಾಕಂದರೆ ಕಟ್ಟಿಂಗ್ ಎಲ್ಲ ಅವರೇ ಮಾಡ್ತಾ ಇರೋದು. ಸೊ ಇವತ್ತು ನಾವು ಪಿಚ್ ಕಟ್ ಮಾಡ್ತಾಯಿದ್ವಿ. ಕಣ್ಣೆಲ್ಲ ಉಡಿ ಬರೆಸ್ತಿದ್ಯಲ್ಲ ಮನೇನ, ಎಲ್ಲ ಕಟ್ ಮಾಡಿಕೊಡ್ತಾವನೆ, ನೀನು ಮಾಡಿಕೊಡು, ನಾನು ತಿಂತೀನಿ ಅಷ್ಟೇ, ಏನು ಹೇಳಲ್ಲ. ಕೊನೆಗೂ ನಾವು ಮನೆ ಮಾಡೋದಿದ್ದು. ಇಲ್ಲಿ ಕಟಿಂಗ್ ಪ್ರೊಸೆಸ್ ಎಲ್ಲ ಆಗ್ತಾಯಿದೆ. ಸೊ ಅಲ್ಲೆಲ್ಲ ಆಗಿದೆ, ಹಾಗೆ ಹಿಟ್ಟು ಕೂಡ ರೆಡಿಯಾಗಿದೆ. ಸೊ ಇನ್ನೇನು ಮಿಕ್ಸ್ ಮಾಡೋದೊಂದೇ ಬಾಕಿ. ಸೊ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡ್ತಾರೆ ಏನು ಅಂತ. 1-2 ಕಪ್ ಆಗೋಷ್ಟು ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀವಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ನೆಕ್ಸ್ಟ್ ಇವಾಗ ಜೀರಿಗೆ ಹಾಕ್ತಾಯಿದ್ದೀವಿ. ಇದನ್ನ ಬೇಕಂದರೆ ಎಣ್ಣೆಲಿ ಕೂಡ ಫ್ರೈ ಮಾಡೋಕ್ಕೋಗ್ಬೋದು, ಡೈರೆಕ್ಟಾಗಿ ಬೇಕಾದ್ರೆ ಹಾಕೋಬೋದು. ಡೈರೆಕ್ಟಾಗಿ ಹಾಕೋತಾ ಇದ್ದೀವಿ. ಸೊ ಇದು ತುಂಬ ಈಸಿ ರೆಸಿಪಿ, ಬೆಳಗಿನ ಬ್ರೇಕ್ಫಾಸ್ಟ್ಗೆ ನೀವು ಟ್ರೈ ಮಾಡಿ. ನೆಕ್ಸ್ಟ್ ಈರುಳ್ಳಿ ಹಾಕೋತಾ ಇದ್ದೀವಿ. ಸೊ ಈರುಳ್ಳಿನ ಅಷ್ಟೇ, ಸ್ವಲ್ಪ ಜಾಸ್ತಿ ಬೇಕಾದ್ರೂ ಹಾಕೋಬೋದು, ಕಡಿಮೆ ಬೇಕಾದ್ರೂ ಹಾಕೋಬೋದು. ಜಾಸ್ತಿ ಹಾಕೊಂಡು ಸ್ವಲ್ಪ ಅಳಸೋಗಿರೋ ಥರ ಆಗುತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀವಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಾಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು. ನೆಕ್ಸ್ಟ್ ನಾವು ಕಾಯಿ ಚೂರನ್ನ ಕಟ್ ಮಾಡಾಕೋತಾ ಇದ್ದೀವಿ. ಹಾಗೆ ಕಡಲೆಬೇಳೆನ ಒಂದು 10 ನಿಮಿಷ ನೆನೆಸ್ಬೇಕು. ಹಂಗೆ ಹಾಕಿದ್ರೆ ಸ್ವಲ್ಪ ಕಟಕಲಾಗುತ್ತೆ. ಸೊ ಅದಕ್ಕೋಸ್ಕರ ಒಂದು 10 ನಿಮಿಷ ನೆನೆಸಿ ಕಡಲೆಬೇಳೆನ ಹಾಕ್ತಾಯಿದ್ದೀವಿ. ನೆಕ್ಸ್ಟು ಬಿಸಿನೀರನ್ನ ಕಾಯಿಸಿಟ್ಕೊಂಡಿದ್ದೀವಿ, ಅದು ಆ್ಯಡ್ ಮಾಡ್ತಾಯಿದ್ದೀವಿ. ಬಿಸಿನೀರು ಹಾಕೋದ್ರಿಂದ ಸ್ವಲ್ಪ ಸ್ಮೂತಾಗಿ ಬರುತ್ತೆ ಅಂತ ಅಷ್ಟೇ. ತಣ್ಣೀರು ಬೇಕಾದ್ರೂ ಹಾಕೋಬೋದು, ಬಿಸಿನೀರು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪನೇ ಹಿಟ್ಟನ್ನ ನಿಧಾನ ಕಲಿಸ್ಬೇಕು, ಬಿಸಿ ಇರುತ್ತೆ ನೀರು, ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು. ತುಂಬ ತಡವಾದರೆ ಚೆನ್ನಾಗಿರಲ್ಲ. ನಮ್ಮಂಗೆ 1 ವಾರದಿಂದ ಕೆಲಸ ರಜಾ. ಸೊ ಅದಕ್ಕೋಸ್ಕರ ನನಗೆ ಏನು ಬೇಕೋ ಅದೆಲ್ಲ ಮಾಡಿಕೊಡ್ತಾಯಿದ್ದಾರೆ ನಮ್ಮ. 1 ವಾರದಿಂದ ರಜಾ, ಮನೇಲಿ ಕೂತಿದ್ದೀವಿ. ಏನು ಪ್ರಯೋಜನ ಇಲ್ಲ. ಏನು ಪ್ರಯೋಜನ? ನಾವು ಮನೆ ದೇವ್ರಿಗೆ ಹೋಗಬೇಕು, ಆಗ್ತಾನೆ ಇಲ್ಲ. ಸೊ ಆದಷ್ಟು ಬೇಗ ಮನೆ ದೇವ್ರಿಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರಬೇಕು ಅಲ್ಲಮ್ಮ. ಇವತ್ತು ಹೋಗೋಣ ಅಂತಿದ್ದೆ. ಹೌದಾ? ಬೆಳಗ್ಗೆ ಹೇಳಿದ್ರೆ ಹೊಂಟೋಗ್ಬೋದಾಗಿತ್ತು. ನೀನು ರಾತ್ರಿನೇ ಐಡಿಯಾ ಓಡಿಸ್ಬೇಕು. ಇಲ್ಲಿಗಾರು ಹೋಗ್ಬೇಕು ಅಂದರೆ ರಾತ್ರಿನೇ ಐಡಿಯಾ ಮಾಡಬೇಕು. ಸ್ವಲ್ಪ ನೀರು ಕಡಿಮೆ ಆಯಿತು ಅನಿಸುತ್ತೆ. ಸೊ ಅದಕ್ಕೋಸ್ಕರ ಪುನಃ ನೀರು ಆ್ಯಡ್ ಮಾಡ್ತಾಯಿದ್ದಾರೆ ನಮ್ಮಮ್ಮ. ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತಲ್ವಮ್ಮ ಪಿಚ್ ಕಡುಬು? ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಟೀ ಮಾಡ್ಕೊಂಡು ಕೊಡ್ರೆ ಸೂಪರಾಗಿರುತ್ತೆ. ಚಟ್ನಿ ಬೇಕಾದ್ರೆ ಆಡಿಸ್ಕೋಬೋದು. ಚಟ್ನಿ ನಾವು ಆಡಿಸಲ್ಲ. ಆಡಿಸ್ತೀಯ ನೀನು? ನಮ್ಗೆ ಯಾರಿಗೂ ಇಷ್ಟ ಆಗಲ್ಲ ಚಟ್ನಿ, ಹಂಗೆ ತಿನ್ನೋಕೆ ಇಷ್ಟ ನಮಗೆ. ಇದಕ್ಕೆ ಎಷ್ಟು ನೀರು ಹಾಕೋದು ಸಾಲ್ತಾನೆ ಇಲ್ವಲ್ಲಮ್ಮ? ಅಕ್ಕಿ ಹಿಟ್ಟಲ್ವಾ, ಎಲ್ಲ ಹೀರ್ಕೊತ್ತೆ. ಇದು ಚೆನ್ನಾಗಿ ಕಲ್ಸಾದ್ಮೇಲೆ ನಿಮಗೆ ಸಿಗ್ತೀನಿ. ಸೊ ಫೈಲಾಗಿ ಇಷ್ಟ ಆಗಿದೆ. ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀವಿ. ಎಣ್ಣೆ ಹಾಕೋದ್ರೆ ಸ್ವಲ್ಪ ಸಾಫ್ಟಾಗಿರುತ್ತೆ ಅಂತ ಎಣ್ಣೆ ಹಾಕೋದ್ರೆ ನಮ್ಮ ತುಪ್ಪ ಹಾಕ್ತವ್ರೆ ಇಲ್ಲಿ. ಎಣ್ಣೆ ಹಾಕೋದು ತುಪ್ಪ ಹಾಕೊಂಬಾಗ್ತಿದ್ಯಾ? ತುಪ್ಪದಲ್ಲಿ ಕಲ್ಸೋಣ ಚೆನ್ನಾಗಿರುತ್ತೆ. ನಮ್ಮ ತುಪ್ಪ ಹಾಕ್ತಾರೆ. ಎಣ್ಣೆ ಅಂದ್ಕೊಂಡೆ, ಕನ್ಫ್ಯೂಸ್ ಆಯಿತು. ಎಣ್ಣೆ ಬೇಕಾದ್ರೂ ಹಾಕ್ಕೊಬೋದು, ತುಪ್ಪ ಬೇಕಾದ್ರೂ ಹಾಕ್ಕೊಬೋದು. ಚೆನ್ನಾಗಿ ಇಷ್ಟೇನಾ ಕಳ್ಸೋದು? ದೋಸೆ ಇಡ್ತಾರೆ ಅಂತ ಹೇಳೋದು ಬೇಡವಾ? ಅಷ್ಟು ತೆಳು ಯಾಕೆ ಕಾಲ ದೋಸೆ ಉಳ್ಕೊಂಡು ತಿಂತಾಯಿದ್ದೆ. ಚೆನ್ನಾಗಿತ್ತು ಬೆಳಗ್ಗೆ ಹನುಮ ಜಯಂತಿದು ಪ್ರೋಗ್ರಾಮು. ಚೆನ್ನಾಗಿತ್ತು. ಮೊದಲೆಲ್ಲ ಬೆದ್ರುಗೊಂಬೆಲ್ಲ ಬರೋದು, ಈಗ ಏನೇನೂ ಇಲ್ಲ. ಬೆದ್ರುಗೊಂಬೆ ಅಲ್ಲ, ಮೋಡಿಗೊಂಬೆ, ಮೋಡಿಗೊಂಬೆ. ನಮ್ಮ ಬೆಳಗ್ಗೆ ನಮ್ಮ ಮನೆ ಜೊತೆ ಹೋಗ್ಬಿಟ್ಟು ನೋಡ್ಕೊಂಬಂದ್ರೆ ನಾನು ಹೋಗಲಿಲ್ಲ. ಇವಾಗ ಯಾರು ಬಂದರೆ ಹೋಗ್ಬೇಕು ನೋಡೋಕ್ಕೆ. ನಾನು ಆಚೆ ಹೋಗಿದ್ನಲ್ಲ, ಹಂಗೆ ಧ್ರುವ ಕರ್ಕೊಂಡೋಗಿದ್ದ. ಯಾಕಡೆ ಪೀಸ್ ವರ್ಕ್ ಕಡೆ ಹೋಗ್ಬಿಟ್ಟು ಅಲ್ಲಿ ಜಾಗನೇ ಇರಲಿಲ್ಲ. ತಿರ್ಗಾ ಹಂಗೆ ಸಾವಂತಗಿರಿ ಕಡೆ ಹೋಗಿ ನಿಮ್ಮ ಕಾಲೇಜ್ ಇತ್ತಲ್ಲ ಆ ಕಡೆ ಕರ್ಕೊಂಡು ಹೋಗಿ ಆಮೇಲೆ ಈಶ್ವರನ ದೇವಸ್ಥಾನ ಥ್ರೂ ನೆಟ್ಟಿಗೆ ಬಂದ್ವಿ. ಅಲ್ಲಿ ಮೆರವಣಿಗೆ ಹೊರಡ್ತಾಯಿತ್ತು. ಸೊ ವರ್ಷ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ನೋಡೋಣ ಈ ವರ್ಷದ ಹೆಂಗೆ ಮಾಡೋರೇನು ಅಂತ. ಸೊ ಫೈನಲಾಗಿ ಇಟ್ಟು ರೆಡಿಯಾಗಿದೆ. ಸೊ ಇವಾಗ ತಟ್ಟೆಗೆಲ್ಲ ಜೋಡಿಸ್ಬೇಕು. ಇಡ್ಲಿ ತಟ್ಟೆ ಎತ್ಕೊಂಬಂದಿದ್ದೀನಿ. ಸ್ವಲ್ಪ ಇದಕ್ಕೆ ತುಪ್ಪ ಹಾಕ್ಬಿಟ್ಟು ಮಡಗೋಣ. ಫೈನಲಾಗಿ ಇಟ್ಟು ರೆಡಿಯಾಗಿದೆ. ಇವಾಗ ನಮ್ಮ ಕಡುಬನ್ನ ಪಿಚ್ಚಿ ಮಾಡ್ತವ್ರೆ. ಹಂಗೆ ತಾನಮ್ಮ?
ಪಿಚ್ಚಿ ಪಿಚ್ಚಿ ಮಡಗ್ತಾವೆ, ಪಿಚ್ಚಿ ಪಿಚ್ಚಿ. ಹೆಂಗಮ್ಮ ಎತ್ಕೊಂಡು ಮಾಡೋದು? ಹಿಂಗಿರುತ್ತಲ್ಲ, ಹಿಂಗೆ ಪ್ರೆಸ್ ಮಾಡೋದಷ್ಟೇ. ಸೊ ಅದನ್ನ ಇವಾಗ ಇದ್ರ ತಟ್ಟೆ ತುಂಬ ಮಡಗಬೇಕು. ಇಲ್ಲಿ ಸ್ವಲ್ಪ ತುಪ್ಪ ಮಡಿಕೊಂಡಿದ್ದಾರೆ ಸೈಡಲ್ಲಿ. ಹಂಗೆ ಮಾಡ್ರೆಲ್ಲ ಅಂಟ್ಕೊಳ್ಳುತ್ತೆ ಅಂದ್ಬಿಟ್ಟು ಸ್ವಲ್ಪ ತುಪ್ಪದಲ್ಲಿ ಮಾಡಿದ್ರೆ ಸ್ವಲ್ಪ ಈಸಿಯಾಗಿ ಬರುತ್ತೆ ಬಿಡಿಸ್ಕೋಬೇಕಾದ್ರೆ ಅಂತ ಅಷ್ಟೇ. ಸೊ ಇದೆಲ್ಲ ಮಾಡಿದ್ಮೇಲೆ ಸಿಗ್ತೀನಿ ನಿಮಗೆ. ಇಡ್ಲಿ ಪಾತ್ರೆಲಿ ಮಡಗ್ಬಿಟ್ಟು 20 ನಿಮಿಷ ಬೇಯಿಸ್ಬೇಕು ಲೋ ಫ್ಲೇಮಲ್ಲೇ. ಟೈಮ್ 4:20. ಕರೆಂಟೇ ಇಲ್ಲ ಗಾಯ್ಸ್ ನಮ್ಮ ಊರಲ್ಲಿ ಬೆಳಗ್ಗೆಯಿಂದ. ಹಾಗಾಗಿ ಇಡ್ಲಿ ಪಾತ್ರೆಲಿ ಮಾಡೋದ್ರಿಂದ ಸ್ವಲ್ಪ ಇಡ್ಲಿ ಮಡಗ್ಬಿಟ್ಟು ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಕುಂಟಮ್ಮ ಕುಂಟಮ್ಮ ಕುಂಟಮ್ಮ. ಇವಾಗ ನಮ್ಮ ಒಂದು ಉಬ್ಬೆ ಮಡಗ್ತಾ ಇದ್ದಾರೆ. ಸೊ ಎರಡನೇ ಉಬ್ಬೆ ಕೂಡ ಕಟ್ಕೊಂಡು ಬಂದಿದ್ದಾರೆ ನಮ್ಮಮ್ಮ, ಅದು ಮಡಗ್ತಾ ಇದ್ದಾರೆ. ಒಂದು 20 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಅಲ್ವಮ್ಮ? ಸೊ ನೆಕ್ಸ್ಟು ಕ್ಯಾಪ್ನ ಕ್ಲೋಸ್ ಮಾಡಿ 20 ನಿಮಿಷ ತಾಳ್ಮೆಯಿಂದ ಏರಿ ಅಷ್ಟೇ. ಕರೆಕ್ಟಮ್ಮ? ಹನುಮ ಜಯಂತಿ ಆಗಿರೋದ್ರಿಂದ ಇವತ್ತು ನಮ್ಮಲ್ಲಿ ಪೂಜೆ ಎಲ್ಲ ಮಾಡಿದ್ದಾರೆ ನಮ್ಮಮ್ಮ. ಒಂದು 20 ನಿಮಿಷ ಆಗಿದೆ. ಸೊ ನೋಡ್ಬೋದು ಆಲ್ಮೋಸ್ಟ್ ಬೆಂದಿದೆ. ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ತೀನಿ, ನೋಡ್ಬೋದು. ಸೊ ನೋಡ್ಬೋದು ಫೈನಲಾಗಿ ಪೀಚ್ ಕಡುಬು ಯಾವ ರೀತಿ ಆಗಿದೆ ಅಂತ. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬ ಸಾಫ್ಟಾಗಿ ಚೆನ್ನಾಗಾಗಿದೆ. ಇದೇನು ಕ್ರಿಸ್ಪಿ ಬರಲ್ಲ, ಸಾಫ್ಟಾಗಿ ಆಗುತ್ತೆ ಅಷ್ಟೇ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆರಾಮಾಗಿ ಮಾಡ್ಕೋಬೋದು. ನೀವು ಟ್ರೈ ಮಾಡಿ. ಸೊ ಇವೆಲ್ಲ ಕ್ರೆಡಿಟ್ಸು ನಾವು ಅಮ್ಮಂಗೆ ಹೋಗ್ಬೇಕು, ನಮ್ಮ ಅಮ್ಮನೇ ಮಾಡಿದ್ದು. ಟೇಸ್ಟ್ ಮಾಡಮ್ಮ. ನಾನು ಮಾಡ್ಕೊಟ್ಟಿದ್ದು ನೀನು ಟೇಸ್ಟ್ ಮಾಡು. ಮಾಡ್ತಿದ್ದೀನಿ, ಬತ್ತ ಕ್ಯಾಮ್ರಾ ಮುಂದಕ್ಕೆ ಬಂದ್ಬಿಡ್ತಿಲ್ಲ. ನಿನ್ನ ಮಕ್ಕಳಂದು ಅಷ್ಟಾಗಲ್ಲ ಕಾಣುತ್ತೆ. ಟೇಸ್ಟ್ ಮಾಡಿ ಫಸ್ಟ್. ನೀನು ತಿಂತೀನಿ. ನೀನು ಟೇಸ್ಟ್ ಮಾಡಿ ಹೇಳ್ಬೇಕು ಕಣೆ ಹೆಂಗೈತೆ ಏನು ಅಂತ. ಇಬ್ರು ಕೇಳೋಣ. ಆಯಿತು ಬಾ. ಸೊ ಇಲ್ಲಿ ರೆಡಿಯಾಗಿದೆ. ಸೊ ನೋಡ್ಬೋದು ಎಷ್ಟು ಸಖತ್ತಾಗಿ ಸಾಂಬಾರು ಸೊಪ್ಪೆಲ್ಲ ಕಾಣ್ತಿದೆ. ಸಾಂಬಾರು ಸೊಪ್ಪು ಅಂದರೆ ಏನು ಹೇಳು? ಕೊತ್ತಂಬರಿ ಸೊಪ್ಪು. ಸೊಪ್ಪು ಸಾಂಬಾರು ಸೊಪ್ಪು ಅಂತೀವಿ ಅದನ್ನ. ಟೇಸ್ಟ್ ಮಾಡಮ್ಮ. ಚೆನ್ನಾಗಿದೆ. ಥ್ಯಾಂಕ್ ಯು. ಇದಕ್ಕೆ ಜಾಸ್ತಿ ಈರುಳ್ಳಿ ಮತ್ತು ತೆಂಗಿನಕಾಯಿ ಕಡೆ ಟೇಸ್ಟು ಸೂಪರಾಗಿದೆ. ಮಾತ್ರ ಈರುಳ್ಳಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಬೇಳೆ, ಜೀರಿಗೆ ಒಂದಿಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅವೇ ಮೇಲೆ ಮಾಡಿದ್ರೆ ಬೇದ ಮೇಲೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ. ನನಗಂತೂ ತುಂಬ ಇಷ್ಟವಾಗ ಮಾಡಿಸ್ಕೊಂಡು ತಿಂತಾ ಇರ್ತೀನಿ. ಸೊ ನೀವು ಟ್ರೈ ಮಾಡಿ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ನಮ್ಮ ಏರಿಯಾಗೆ ಬಂದರು. ಸೊ ಅದ್ರ ಫೋನ್ ಮಾಡಿ ಹೇಳ್ದೆ ಬರ್ತಿದೆ ಅಂತ. ಸೊ ಅದಕ್ಕೋಸ್ಕರ ಬೇಗ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ತುಂಬ ಜನ ಇದ್ದರು. ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಅಂದರೆ ಮೊದಲೆಲ್ಲ ನೋಡ್ತಿದ್ದೆ, ಅವಾಗೆಲ್ಲ ಅರ್ಧಂಬರ್ಧ ನೋಡ್ತಿದ್ದೆ. ಸೊ ಇವತ್ತು ಫಸ್ಟಿಂದ ಲಾಸ್ಟ್ವರೆಗೂ ನೋಡಿದೆ. ತುಂಬ ಜನ ಇದ್ದರು. ಹಾಗೆ ಪೊಲೀಸ್ ಎಲ್ಲ ಬಂದಿದ್ದರು. ನನಗೆ ಪೊಲೀಸ್ ಅಂದರೆ ತುಂಬ ಇಷ್ಟ. ಸೊ ಅದೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೆ. ಸೊ ನೀವು ನೋಡಿ, ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ. ನಮ್ಮ ಅಣ್ಣ ಇಲ್ಲಿ
ಇಷ್ಟೇ, ಇದೆ ಲಾಸ್ಟು. ಸೊ ನೋಡಿದ್ರಲ್ಲ ನಮ್ಮೂರಲ್ಲಿ ಯಾವ ರೀತಿ ಹನುಮ ಜಯಂತಿ ಮಾಡಿದ್ರು ಅಂತ. ನಂಗಂತೂ ತುಂಬ ಖುಷಿ ಆಗ್ತು. ನಮ್ಮ ಏರಿಯಾಗೆ ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಧ್ರುವ ಫೋನ್ ಮಾಡಿ ಹೇಳಿದೆ ಬರ್ತಿದೆ ಅಂತ. ಸೊ ಅದಕ್ಕೋಸ್ಕರ ಹೋಗಿ ವೀಡಿಯೋ ಮಾಡಿದೆ. ಸೊ ಮೊದಲೆಲ್ಲ ಗೊಂಬೆಗಳೆಲ್ಲ ತೊಗೊಂಡ್ಬರ್ತಿದ್ರು, ಇವಾಗ ಯಾವ ಗೊಂಬೆನಿಲ್ಲ, ಇವರು ಡ್ಯಾನ್ಸ್ ಆಡ್ಕೊಂಡು ಬರ್ತಿದ್ದಾರೆ. ಸೊ ಅದ್ರ ಪರವಾಗಿಲ್ಲ, ಇಷ್ಟಾದ್ರು ಮಾಡ್ಕೊಂಡು ಬರ್ತಿದ್ದಾರಲ್ಲ ಅಂತ ಖುಷಿ ಆಯಿತು. ಹಾಗೆ ಡ್ಯಾನ್ಸು ಅಷ್ಟೇ ಸೂಪರಾಗಿ ಮಾಡಿದ್ರು. ತಮಟೆ ಸೌಂಡ್ಗೆ ನಮ್ಮ ಮೇಲೆ ಡಗ್ ಡಗ್ ಅಂತ ಅಂತಿತ್ತು. ಸೂಪರ್ ಡ್ಯಾನ್ಸ್ ಮಾಡಿದ್ರು. ಹಾಗೆ ತಮಟೆ ಸೌಂಡ್ ನಮಗೆ ಕೇಳೋಕ್ಕೆ ತುಂಬ ಇಷ್ಟ. ಸುಮ್ಮನಿರೋರು ಡ್ಯಾನ್ಸ್ ಮಾಡಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ತಮಟೆನ ಬಾರಿಸ್ತಾರೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ಅಣ್ಣ ಕೂಡ ಮೆರವಣಿಗೆಗೆ ಹೋದ. ಸೊ ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆವರೆಗೂ ಕೊಳ್ಳೇಗಾಲ ಪೂರ್ತಿ ಒಂದು ರೌಂಡು. ಇಲ್ಲಿ ನಮ್ಮ ಮನೆಯಿಂದಲೇ ಆಂಜನೇಯ ದೇವಸ್ಥಾನ ಇದೆ, ಅಲ್ಲಿಂದ ಸ್ಟಾರ್ಟ್ ಮಾಡೋದು. ಸೊ ಇವಾಗ ಅಲ್ಲಿ ಸ್ಟಾಪ್ ಆಗುತ್ತೆ. ಸೊ ನಮ್ಮ ಅಣ್ಣನೇ ಬರ್ತಾನೆ ಅವನು. ಹಾಗೆ ನಮ್ಮ ಮರ್ಯಾದೆ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. ಸೊ ಇನ್ಸ್ಟಾಗ್ರಾಮ್ದು ನೇಮ್ ಬಂದು ಸ್ಕ್ರೀನಲ್ಲಿ ಆ್ಯಡ್ ಮಾಡಿರ್ತೀನಿ. ಹಾಗೆ ಅಂದು ನಮ್ಮ ಅಣ್ಣಂದು ಕುಕ್ಕಿಂಗ್ದು ವೀಡಿಯೋಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ, ಅದಕ್ಕೂ ಸಪೋರ್ಟ್ ಮಾಡಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮೈನಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅವ್ರಿಗೂ ಬಾಯ್, ಟೇಕ್ ಕೇರ್.